ಬೆಂಗಳೂರು ಅಂದರೆ ದುಡ್ಡು, ಬೆಂಗಳೂರು ಅಂದರೆ ಸ್ವರ್ಗ, ಬೆಂಗಳೂರು ಅಂದರೆ ದಂಧೆ, ಹಾಗೆ ಬೆಂಗಳೂರು ಅಂದರೆ ಪಾತಕಲೋಕ. ಅನೇಕ ಕೂಲಿಗಳು, ವ್ಯಾಪಾರಿಗಳು, ವೇಶ್ಯೆಯರು, ಪಿಕ್ ಪಾಕೆಟರ್ಸು ಅದೆಲ್ಲಿಂದನೂ ವಲಸೆ ಬಂದವ್ರನ್ನ ತನ್ನ ಮಡಿಲಲ್ಲಿ ಮಲಗಿಸಿ ಬದುಕೋಕೆ ದಾರಿ ಹೇಳ್ಕೊಡುತ್ತೆ ಈ ಬೆಂಗಳೂರು. ಕೆಲವರು ಒತ್ತಡಕ್ಕೆ ಸಿಲುಕಿ ಮನೆ ಬಿಟ್ಟು ಬಂದಿದ್ರೆ, ಕೆಲವರು ಈ ಜೋಗಿ ದುನಿಯಾದಂತಹ ಚಿತ್ರಗಳ ಇನ್ಸ್ಪಿರೇಷನ್ ಇಟ್ಕೊಂಡು ಬ್ಯಾಗ್ ತಗ್ಲಾಕೊಂಡು ಬಂದ್ಬಿಡ್ತವೆ. ಅಂತ ಒಳಗೊಳಗೆ ಸ್ಕೀಮ್ ಆಗ್ತಾರೋ, ಒಂದೇ ತಟ್ಟೆಲ್ ಅನ್ನ ತಿಂದು ಮೂರ್ತ ಇಡ್ತಾರೋ. ಹುಟ್ಟು ದಾನ ಕಣೋ, ಸಾವು ಗುಟ್ಟು ಕಣೋ, ನಾನನ್ನೋನು ನಾಳೆ ಮಣ್ಣು. ಒಂದು ಸಲ ಬೆಂಗಳೂರಿಗೆ ಕಾಲಿಟ್ರೆ ಮುಗೀತು, ನಮ್ಮ ಲೈಫ್ ಟರ್ನ್ ಆಗೇ ಹೋಯ್ತು ಅನ್ನೋ ಭ್ರಮೇಲಿ ಓಡಾಡ್ತಾ ಇರ್ತಾರೆ. ಆದ್ರೆ ಕಷ್ಟ ಏನು ಅನ್ನೋದು ಕಷ್ಟಪಟ್ಟವನಿಗೆ ಗೊತ್ತು. ಮಾಡೋ ಕೆಲಸಗಳು ತಪ್ಪೋ ಸರಿಯೋ, ಒಂದರ್ಥದಲ್ಲಿ ಹಸಿದ ಹೊಟ್ಟೆಗೆ ಅನ್ನ ತೋರಿಸ್ತಿದೆ ಈ ಬೆಂಗಳೂರು. ಆದ್ರೆ ಅನ್ನ ಹುಟ್ಟಿಸ್ಕೊಳ್ಳೋ ಭರದಲ್ಲಿ ಬೇರೆಯವರ ಅನ್ನ ಕಿತ್ತು ತಾನುಂಡು ಸುಖವಾಗಿ ಕಾಲ ಕೊಳೆಯೋ ಅಪಾಪುಲಿಗಳು ಇದ್ದಾವೆ ನಮ್ಮಲ್ಲಿ. ಯಾರೋ ಕೆರೆದು ಬಿಸಾಕಿರೋ ಬ್ಲೇಡ್ನಲ್ಲಿ ಒಬ್ಬ ಮನುಷ್ಯನ ಕತೆ ಮುಗಿಸೋದಿದೆಯಲ್ಲ, ಅದಕ್ಕಿಂತ ದುರಂತ ಬೇರೇನಿದೆ ಹೇಳಿ? ಪಾಪ ಮಾಡಿ ಪ್ರಸಾದ ತಿಂದ್ರೆ ಮಾಡಿದ ಪಾಪ ಕಡಿಮೆ ಆಗಲ್ಲ, ಇಲ್ಲ ವೃತ್ತದ ನೆಪದಲ್ಲಿ ಊರೂರು ಸುತ್ತಿದ್ರೆ ಆಗಲ್ಲ. ಮಾಡಿದ ಪಾಪ ತನ್ನ ಬೆನ್ನ ಹಿಂದೆನೆ ಸುತ್ತುತ್ತೆ. ಅದು ಯಾವತ್ತು ತನ್ನ ಕೊರಳಿಗೆ ನೇಣು ಕುಣಿಕೆ ಆಗುತ್ತೆ ಅಂತ ಸ್ವತಃ ಬ್ರಹ್ಮನ್ಗೂ ಗೊತ್ತಿರಲ್ಲ. ರಾತ್ರಿ 12 ಗಂಟೆಗೆ ಹೆಣ್ಮಕ್ಳು ಓಡಾಡ್ಬಿಟ್ರೆ ರಾಮರಾಜ್ಯ ಆಗಲ್ಲ ಕಣ್ರಿ. ಕ್ರೈಮ್ ಮಾಡಬೇಕು ಅಂತ ಹೊರಟ್ರೆ ಅವನು ಮಾಡೇ ಮಾಡ್ತಾನೆ. ಯಾವ ಲಾಠಿ, ಸ್ಟೇಷನ್ನು, ಜೈಲು ಏನೂ ಕಾಣಲ್ಲ ಅವ್ರಿಗೆ. ಒಂದು ಸಲ ಕಂಬಿ ಹಿಂದೆ ಕೂರಿಸಿ ಮೊಣಕಾಲ್ ಸಂದಿಯಿಂದ ಲಾಠಿ ಹಾಕಿ ಎತ್ತದಾಗ್ಲೇ ಗೊತ್ತಾಗೋದು, ಓ ನಾವು ತಪ್ಪು ಮಾಡಿದ್ದೀವಿ ಅಂತ. ಅನ್ನ ಹುಟ್ಟಿಸ್ಕೊಳ್ಳೋ ದಾರಿ ನಿಯತ್ತಾಗಿರ್ಬೇಕು, ಇಲ್ದಿದ್ರೆ ಸಿರಿಮನೆ ಇದ್ದೇ ಇದೆ. ಒಂದು ಸಲ ಜೈಲಲ್ಲಿ ಮುದ್ದೆ ಮುರಿದ್ರೆ ಎಂಥ ಮನುಷ್ಯನು ನೆಟ್ಟಗಾಗ್ತಾನೆ. ಯಾಕೆಂದ್ರೆ ಅದೆಷ್ಟೋ ನೋವು ಹೊತ್ತು ತಿರುಗುತ್ತಿರುವ ಜೀವಗಳು, ಅದೆಷ್ಟೋ ಕಣ್ಣೀರ ಹನಿಗಳಿಂದ ತೊಯ್ದ ಕಂಬಿಗಳು ಒಂದೊಂದು ನೋವಿನ ಕತೆ ಹೇಳುತ್ತವೆ. ಆ ಕತೆಗಳಿಂದ ಇಂದು ನಾವು ಹೇಳ ಹೊರಟಿರುವ ಕಥೆಯೂ ಕೂಡ ಒಂದು. ಇವನ ಹೆಸರು ರಾಜೇಂದ್ರ, ಮೂಲತಃ ತಮಿಳುನಾಡಿನವನು. ಕೆಲಸ ಹುಡ್ಕೊಂಡು ಇಲ್ಲಿಗೆ ಬಂದವನಿಗೆ ಸಿಕ್ಕಿದ್ದು ಮಾತ್ರ ಕೆಲಸ ಅಲ್ಲ, ಜೈಲು ವಾಸ. 94ರಲ್ಲಿ ಒಂದು ಮರ್ಡರ್ ಕೇಸ್ ಮಾಡಿದೆ. ಅದು ರಿಲೇಷನ್ನಲ್ಲೇ ಅದು ಏನೋ ಸ್ವಲ್ಪ ದುಡ್ಡಿನ ವಿಚಾರವಾಗಿ ಅದು ಮರ್ಡರ್ ಆಯಿತು. ಅದು ಮಾಡಬೇಕಂತ ಮಾಡಿಲ್ಲ ಸರ್, ನಿಮ್ಮ ಹತ್ರ ಓಪನಾಗಿ ಹೇಳ್ತಾ ಇದ್ದೀನಿ. ಅದು ಮೀಡಿಯಾ ಅಂತ ನಾನು ಹೇಳ್ತಲ್ಲ, ಅದು ಮಾಡಬೇಕಂತ ನಾನು ಮಾಡಲೇ ಇಲ್ಲ. ಅದು ನೇಸ್ಪೆಟ್ಟಾಡಕ್ಕೆ ಹೋಗಿ ಕೇಳೋಣ, ಮಾತಲ್ಲಿ ಕೇಳೋಣ ಅಂತ ಕೇಳಕ್ಕೆ ಹೋಗಿದ್ದು. ಹೆಂಗಸರು ಸೆಂಟ್ರಲ್ಲಿ ಬಂದರು. ನಾನು ಅವರಿಗೆ ಸತ್ತೋಗ್ಬಿಟ್ನಲ್ಲ, ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ, ಬೇಡ ಹೆಂಗಸರನ್ನ ಮಾತಾಡೋಕ್ಕೆ ಬೇಡ, ನನ್ನ ಹತ್ರ ನೀನು ನಾನು ಗಂಡಸು ಮಾತಾಡ್ಕೋಬೋದು, ಏನೋ ಮಾಡ್ಕೋಬೋದು, ಏನೋ ಮಾಡಿ ಹೆಂಗಸರು ಬೇಡ ಅಂದರೆ ಆ ಹೆಂಗಸು ಒಂದು ಕೆಟ್ಟ ಮಾತು ಅಂತು ಸರ್. ಯಾವ ಗಂಡಸನ್ನು ತಡ್ಕೊಳ್ಳೋಲ್ಲ. ಇವನು ಜೈಲು ಸೇರಲು ಕಾರಣ ಚೀಟಿ ವ್ಯವಹಾರ. ದುಡಿದ ದುಡ್ಡನ್ನು ಉಳಿಸುವ ಸಲುವಾಗಿ ಈತ ಚೀಟಿ ಹಾಕಿದ್ದ. ಟೈಮ್ ಕೆಟ್ಟರೆ ಯಾವ ಏನು ಅಲ್ಲಾಡ್ಸೋಕ್ಕಾಗಲ್ಲ ಅನ್ನೋದಕ್ಕೆ ಇವನ ಲೈಫೇ ಸಾಕ್ಷಿ. ಇವನ ಜೀವನ ಹಾಳು ಮಾಡಿದ್ದು ಯಕಶ್ಚಿತ್ತು ಒಂದು ಚೀಟಿ ವ್ಯವಹಾರ. ಕೊಡಬೇಕಿದ್ದ ಹಣ ಸ್ವಲ್ಪ ಲೇಟ್ ಆಯ್ತು ಅನ್ನೋ ಕಾರಣಕ್ಕೆ ಈತ ಚೀಟಿ ಹಾಕಿದ ಮಹಿಳೆ ಆತನಿಗೆ ಆ ಮಾತನ್ನು ಹೇಳಿದ್ಲು. ಅದು ಏನು ಅಂತ ಮುಂದೆ ಹೇಳ್ತೀವಿ.